ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆದ್ಮೇಲೆ ಇವತ್ತು ಭದ್ರಾವತಿ ನ್ಯೂಟನ್ ಪೊಲೀಸ್ ಸ್ಟೇಷನ್ ಮುಂಭಾಗದ ಒಂದು ಸರ್ಕಾರಿ ನ್ಯಾಯಾಲಯದಲ್ಲಿ ವೀಕ್ಷಿಸಿದರೆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ಸಂಖ್ಯೆ 138 338 ಇರಬೇಕಿದೆ. ಆದರೆ ಕಾನೂನು ತಂದಿಲ್ಲ. ಇವತ್ತು ಇದೇ ವಿಷಯ ಸಂಬಂಧಪಟ್ಟ ಹಲವಾರು ಮಂದಿ ಮನವಿ ಮಾಡೋದು ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ ಆಹಾರ ಇಲಾಖೆ ಅಧಿಕಾರಿಗಳು. ದಯಮಾಡಿ ಆಹಾರ ಇಲಾಖೆ ಅಧಿಕಾರಿಗಳು ಭದ್ರಾವತಿ ತಹಶೀಲ್ದಾರ್ ಅವರು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಇಲ್ಲಿ ಹೇಳಕ್ಕೆ ಬಯಸ್ತೇನೆ. ಸಾರ್ವಜನಿಕ ತೊಂದರೆ ಆಗ್ತಿದೆ. ಇನ್ನೂ 4-5 ದಿನ ಇದೆ. ಇವತ್ತು 23 ತಾರೀಕು 30 ತಾರೀಕು ಅಂತ ತೆಗಿಬೇಕು. ಇವತ್ತು ಇನ್ನೂ ತಂದಿಲ್ಲ, ತೆಗಿಲ್ಲ ಸತ್ಯ. ಅದರಿಂದ ದಯಮಾಡಿ ತಹಶೀಲ್ದಾರ್ ಗಮನ ಹರಿಸ್ಬೇಕು ಅಂತ ಹೇಳಿ ಫೋಟೋ. ನಾನು ಆ ಭಾನು ಉಸ್ತಾದ್ ಅವ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ಆದರೆ ವಿಜಯದಶಮಿ ಉತ್ಸವ ಇಡೀ ದೇಶವನ್ನು ದಸರಾ ವೈಭವೀಕರಣ ಆಗ್ತಾ ಇರೋದನ್ನು ನಾವು ನೋಡಿದ್ದೇವೆ. ವಿಜೃಂಭಣೆಯಿಂದ ತಾಯಿ ಚಾಮುಂಡಿ ಪೂಜೆಯಿಂದ ಆರಂಭ ಆಗುತ್ತೆ. ಇವತ್ತು ಮುಖ್ಯಮಂತ್ರಿಗಳು ನಾನು ಅವರಿಗೆ ತುಂಬ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಚಾಮುಂಡಿ ಪೂಜೆಯನ್ನು ಮಾಡೋದಕ್ಕೆ ಮಾನು ಉಸ್ತಾದ್ ಅವರಿಗೆ ಆಸಕ್ತಿ ಇದ್ದು ಒಪ್ಕೊಂಡಿದ್ದರೆ ತುಂಬ ಸಂತೋಷ. ಅವರು ನಾನು ಚಾಮುಂಡಿ ಪೂಜೆ ಮಾಡಿ ಉದ್ಘಾಟನೆ ಮಾಡ್ತೀನಿ ಸ್ಪಷ್ಟೀಕರಣ ಕೊಡಬೇಕು. ಇಲ್ಲ ಅಂದರೆ ಇಡೀ ಹಿಂದೂ ಸಮಾಜಕ್ಕೇನೆ ಮುಖ್ಯಮಂತ್ರಿಗಳು ಅಪಮಾನ ಮಾಡೋದಕ್ಕಾಗತ್ತೆ, ಮಾನು ಉಸ್ತಾದ್ ಅವರು ಅಪಮಾನ ಮಾಡ್ತಾರೆ. 100 ಜನ ಮಾಡಿದ್ದಾರೆ, ನಿಸಾರ್ ಅಹಮದ್ ಒಬ್ಬರೇ ಅಲ್ಲ. ನಾನು ಅವ್ರು ಮುಸಲ್ಮಾನರು ಅದಕ್ಕೋಸ್ಕರ ಮಾಡಬಾರ್ದು ಏನಿಲ್ಲ. ಚಾಮುಂಡಿ ಅವರು ಪೂಜೆ ಮಾಡಿ ಶುರು ಮಾಡ್ತಾರ. 12 ವರ್ಷ ಚರ್ಚೆಗಳು ನಡೀತು. ಚರ್ಚೆಗಳು ನಡೆದ ನಂತರ SIT ಇದಕ್ಕೆ ಕಾರಣ ಯಾರು? SIT ಕಾರಣ ಯಾರು? ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರವೇ ಇದು ಅನೌನ್ಸ್ ಮಾಡಬೇಕು. ಇದ್ರ ಹಿಂದೆ SIT ಮಾಡೋದಕ್ಕೆ ಎಡಪಂಥೀಯರ ಕಾರಣವಾ, ಧರ್ಮ ವಿರೋಧಿಗಳ ಕಾರಣವಾ, ಅಥವಾ ಯಾರು ರಾಷ್ಟ್ರದ್ರೋಹಿ ಸಂಘಟನೆಗಳು ಇದಕ್ಕೆ ಕಾರಣವಾ? ಅವ್ರ ಒತ್ತಡಕ್ಕೆ ಏನಾದ್ರು ರಾಜ್ಯ ಸರ್ಕಾರ SIT ನಿರ್ಮಾಣ ಮಾಡ್ತಾ? ಇದ್ರ ಬಗ್ಗೆನೂ ಕೂಡ ಸಂಬಂಧಪಟ್ಟ ಎಲ್ಲ ಅಂಶಗಳು ಬೆಳಗ್ಗೆ ಬರಬೇಕಾಗಿದೆ. ಅದಕ್ಕೋಸ್ಕರ ಒಟ್ಟಾರೆ ಧರ್ಮಸ್ಥಳ ಅಪವಿತ್ರ ಆಯಿತು ಈ ಎಲ್ಲ ದ್ರೋಹಿಗಳಿಂದ. ಒಂದು. ಎರಡನೇದು, ಅಲ್ಲಿ ಈ ಷಡ್ಯಂತ್ರ ನಡೆಸಿರಂತ ಇದಿಷ್ಟು ಜನ ಅಲ್ಲದೇನೆ ಗಿರೀಶ್ ಮಟ್ಟಣ್ಣನವ್ರು ಇರ್ಬೋದು, MD ಸಮೀರ್ ಇರ್ಬೋದು, ಅಥವಾ ಮಹೇಶ್ ಶೆಟ್ಟಿ ಚಿಮರೋಡಿ ಇರ್ಬೋದು, ಜಯಂತ್ ಇರ್ಬೋದು, ಇವರಷ್ಟೇ ಅಲ್ಲದೇನೆ ಸುಜಾತಾ ಭಟ್ಟು, ಚಿನ್ನಯ್ಯ, ಇವರೆಲ್ಲ ಅಲ್ಲದೇನೆ ಇನ್ಯಾವ ಸಂಘಟನೆ ಇದೆ? ರಾಷ್ಟ್ರದ್ರೋಹಿ ಸಂಘಟನೆ, ಧರ್ಮ ವಿರೋಧಿ ಸಂಘಟನೆ, ವಿದೇಶಿ ಸಂಘಟನೆ ಏನೋ ಇದೆಯಾ? ಇದಷ್ಟು ಕೂಡ ಹೊರಗಡೆ ಬರಬೇಕಾಗಿದೆ. नरेंद्र मोदी चोर है, नरेंद्र मोदी चोर है, चोर है, चोर है, नरेंद्र मोदी चोर है, चोर है, चोर है, नरेंद्र मोदी चोर है. वाम मार्गದ ಮೂಲಕ ನರೇಂದ್ರ ಮೋದಿಗೆ ಧಿಕ್ಕಾರ, ಧಿಕ್ಕಾರ. ಚುನಾವಣಾ ಆಯೋಗವನ್ನು ಕೈಗೊಂಡು ಮಾಡಿಸಿ ನರೇಂದ್ರ ಮೋದಿಗೆ ಧಿಕ್ಕಾರ, ಧಿಕ್ಕಾರ. ವಾಮ ಮಾರ್ಗದ ನರೇಂದ್ರ ಮೋದಿಗೆ ಧಿಕ್ಕಾರ, ಧಿಕ್ಕಾರ. नरेंद्र मोदी चोर है, चोर है, चोर है, नरेंद्र मोदी चोर है, चोर नरेंद्र मोदी के ಧಿಕ್ಕಾರ, ಧಿಕ್ಕಾರ. ಚುನಾವಣಾ ಆಯೋಗವನ್ನು ಕೈಗೊಂಡು ಮಾಡಿಕೊಂಡು ನರೇಂದ್ರ ಮೋದಿಗೆ ಧಿಕ್ಕಾರ, ಧಿಕ್ಕಾರ. ಒಂದೊಂದು ಬಸ್ಸಿಗೆ
ಇದಕ್ಕೂ ಸ್ವಲ್ಪ ಅಣಿಸ್ರಿ. ಅಲ್ಲಿ ಮುಂದೆ ಆಟೋಗೆ ಹಚ್ಚೋಣ ಬನ್ನಿ. ಗೋಡೆಗೆ ಕನ್ಸ್ಬಿಡೋಣ ಇಲ್ಲೇ ಫ್ರಂಟಿಂದ ಹಿಂಗೆ ಅಂಟ್ಸ್ಕೊಂಡಲ್ಲ ಆಟೋ ಅಂಟ್ಕೊಂಡು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅಥವಾ ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.